ಕವನ ವಾಚನ ಇರಲಿ ಯಾವುದೇ ಸ್ಪರ್ಧೆ ಇರಲಿ, ಆ ಸ್ಪರ್ಧೆ ಒಳಗೆ ಭಾಗವಹಿಸಿದಾಗ ನೀವು ನಿಮ್ಮ ಬಗ್ಗೆ ಪರಿಚಯ ಮಾಡ್ಕೋಬೇಕು. ಮೊದಲು ನಾನು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಬೊಸ್ಕಾದಿಂದ ಬಂದಿದ್ದು. ನಾನು ಎಷ್ಟೇ ತರಗತಿ ಓದ್ತಿರ್ತೀವಿ ಆ ತರಗತಿಯನ್ನು ಹೇಳ್ಕೊಂಡು, ಜೊತೆಗೆ ನಿನ್ನ ಹೆಸರನ್ನು ಹೇಳ್ಕೊಂಡು ನಾನು ಇಂಥ ಒಂದು ವಿಭಾಗದೊಳಗೆ ಸ್ಪರ್ಧೆ ಮಾಡ್ತಾ ಇದ್ದೀನಿ. ಕವನ ವಾಚನ ಸ್ಪರ್ಧೆಯಲ್ಲಿ ನಾನು ಭಾಗವಹಿಸ್ತಾ ಇದ್ದೀನಿ. ನಾನು ಅದಕ್ಕೋಸ್ಕರ ಇಂತಿಂಥವ್ರು ಬರೆದಂಥ ಇಂತಿಂಥ ಹಾಡು ಅಂದರೆ ಇಲ್ಲಿ ಸಾರಿಕಾ ಆಯ್ಕೆ ಮಾಡ್ಕೊಂಡದ್ದು ಬಿಡುಗಡೆ ಹಾಡು, ಇದನ್ನ ಬರೆದವರು ಮುದೇನೂರು ಸಂಗಣ್ಣ, ಈ ರೀತಿಯಾಗಿ ಹೇಳ್ಬೋದು. ಆಮೇಲೆ ಕವನ ವಾಚನ ಮಾಡೋ ಹೊತ್ನಾಗ ನಾ ಆಗಲೇ ಹೇಳ್ದಂಗೆ ಏನು ಮಾಡ್ಬೇಕಂದ್ರೆ ಧ್ವನಿ ಸ್ಪಷ್ಟವಾಗಿರಬೇಕು, ಶಬ್ದಗಳನ್ನು ಸ್ಪಷ್ಟವಾಗಿ ಹೇಳಬೇಕು, ಏರಿಳಿತಗಳು ಕರೆಕ್ಟ್ ಆಗಿರಬೇಕು. ಆಮೇಲೆ ಮೂಲ ಅರ್ಥಕ್ಕೆ ಧಕ್ಕೆ ಬರಲಾರ್ದಂಗೆ ಹೇಳ್ಬೇಕಿದು, ಹಾಡೋದಲ್ಲ. ಕವನ ವಾಚನ ಅಂದ್ರೆ ಇದು ಕವನ ಹೇಗಿರ್ತದೋ ಹಾಗೂ ಓದಬೇಕು. ಹೆಂಗ ಇಲ್ಲಿ ನೋಡ್ರಿ, ಅಂಗಿನ ಅರಮನೆಯ ಮುಳ್ಳಿನಿ ಪಂಜರದಲ್ಲಿ ರೆಕ್ಕೆಗಳ ಬಿಗಿ ಹಿಡಿದು ನರಳುತ್ತಿದೆ ಹಕ್ಕಿ. ಕದ ಮುರಿದು ಹೊರಬಂದು ಬಾನಾಡಿಯಾಗುತ್ತಾ ವಿಹರಿಸಲಿ, ಹರ್ಷಿಸಲಿ ಹಿಕ್ಕಿನೊಳು ಸೊಕ್ಕಿ. ಮಡಿಗಟ್ಟಿ ನಿಲ್ಲಿಸಿದ ನೀರು ಕೊಳೆಗೊಂಡು ಚಡಪಡಿಸುತ್ತಿದೆ ಮುನ್ನೊಡೆವ ಆದಿ ಹುಡುಕಿ. ಹಸಿದ ನೆಲವನ್ನು ತಣಿಸಿ ಹಸಿರು ವಸನವ ನುಡಿಸಿ ಅಡೆತಡೆಯ ಗೋಡೆಗಳು ಕೆಡಹಲ್ಲ ದುಡುಕಿ. ಈ ತರನಾಗಿ ನಾವು ಈ ಕವನವನ್ನು ಸ್ಟಾರ್ಟಿಂಗ್ ಇಂದ ಕೊನೆವರೆಗೂ ಒಂದು ಟೋನ್, ಅದನ್ನೇನು ನಾವು ಹೇಳ್ತಾ ಇರ್ತೀವಿ ಒಂದೇ ಇದರೊಳಗೆ ಹೇಳ್ಬೇಕು. ಹಂಗೇನಾದ್ರೂ ಹಾವಭಾವಗಳ ವ್ಯತ್ಯಾಸ ಇದ್ರ, ದುಃಖದಿದ್ರ ಅಲ್ಲಿ ಸ್ವಲ್ಪ ಏನೋ ನಮ್ಮ ವಾಯ್ಸನ್ನ ಕಡಿಮೆ ಮಾಡಿ, ಸಂತೋಷದಿದ್ದರೆ ಸ್ವಲ್ಪ ಜೋರಾಗಿ ಆಗ್ಬೇಕಂತ ಏನು ಭಾವಗಳಿರ್ತಾವ ಅವುಗಳನ್ನ ಹೇಳಬೇಕು. ಇದ್ರ ಬಗ್ಗೆ ನೀನು ಇನ್ನೂ ಓದಿಲ್ಲ, ಇದನ್ನ ಒಂದೆರಡು ಸರ್ತಿ ಓದ್ಕೋ, ಆಮೇಲೆ ಇದ್ರ ಬಗ್ಗೆ ಹೇಳ್ಕೊಡ್ತೀನಿ ಅಂತ ಆಯ್ತಾ. ಸಂಬಂಧಪಟ್ಟಂಗೆ ಇನ್ನು ಸಾಕಷ್ಟು ಅದ. ಉಳಿದ ಯಾವ ಸ್ಪರ್ಧೆಗಳದ ಅವ್ರು ತಗೋಬೇಕು.